ಇನ್ನು ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದೆ. ಜನ ಕಸ ಎಸೆಯುವುದನ್ನು ತಪ್ಪಿಸೋದಕ್ಕೆ ಅಭಿಯಾನ ನಡೆಸುತ್ತಿರುವಂತಹ ಜಿಬಿಎ ವಿರುದ್ಧ ಜನಾಕ್ರೋಶ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಬಗೆಹರಿಸುವುದು ಜಿಬಿಎಗೆ ದೊಡ್ಡ ತಲೆನೋವಾಗಿದೆ. ಹೀಗಾಗಿ ಎಲ್ಲಂದ್ರಲ್ಲಿ ಕಸ ಎಸೆಯೋರಿಗೆ ದಂಡ ವಿಧಿಸಿ ಅವರ ಮನೆ ಮುಂದೆ ಕಸ ಸುರಿಯುವ ಅಭಿಯಾನ ಮಾಡ್ತಾ ಇದೆ. ಹೀಗಿದ್ರೂ ರಸ್ತೆಯಲ್ಲಿ ಕಸ ಎಸೆಯುವವರ ಸಂಖ್ಯೆ ಏನು ಕಡಿಮೆಯಾಗಿಲ್ಲ. ಬೆಂಗಳೂರಿನ ಶಾಂತಿನಗರ ವ್ಯಾಪ್ತಿಯ ವಿನಾಯಕನಗರ ವ್ಯಾಪ್ತಿಯಲ್ಲಿ ಕಸದ ರಾಶಿ ಬಿದ್ದಿದೆ. ಎಲ್ಲಂದ್ರಲ್ಲಿ ಕಸ ಎಸೆಯವರ ಮನೆ ಮುಂದೆ ಕಸವನ್ನ ಸುರಿದು ದಂಡವನ್ನು ವಸೂಲಿ ಮಾಡ್ತಿದ್ದಾರೆ. ಆದ್ರೂ ಕೂಡ ರಾಜಧಾನಿಯ ರಸ್ತೆಗಳಲ್ಲಿ ಕಸದ ಸಮಸ್ಯೆ ಮಾತ್ರ ತಪ್ಪಿಲ್ಲ. ಸದ್ಯ ಗಮನಿಸ್ತಾ ಇದ್ದೀರಿ, ಇದು ಶಾಮಣ್ಣ ಗಾರ್ಡನ್ನ ವಿನಾಯಕನಗರ ಏರಿಯಾ ಏನಿದೆ, ಆ ಏರಿಯಾದ ಈ ರಸ್ತೆಯ ಬದಿಯಲ್ಲಿ ಸಾಕಷ್ಟು ಕಸದ ರಾಶಿ ಬಿದ್ದಿರುವಂಥದ್ದು. ಆದ್ರೆ ಕಸದ ಗಾಡಿಯವರು ಟೈಮ್ಗೆ ಕರೆಕ್ಟ್ ಆಗಿ ಬಂದ್ರೆ ಸಮಸ್ಯೆನೇ ಇರಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. ಸರ್ಕಾರದ್ದು ತಪ್ಪಿದೆ ಸರ್. ಸರ್ಕಾರದ ಯಾವ ರೀತಿ ತಪ್ಪಿದೆ ಅಂತ ಹೇಳಿದ್ರೆ, ಈಗ ಒಂದಿನ ಬಂದ್ರೆ ಗಾಡಿಗಳು 2 ದಿನ 3 ದಿನ ಬರೋದೇ ಇಲ್ಲ. ಅಂಥ ಸಮಯದಲ್ಲಿ ಏನು ಮಾಡ್ತಾರೆ, ಅವರು 2 ದಿನ 3 ದಿನ ಸ್ಟಾಕ್ ಇರ್ತಾರೆ, ತಗೊಂಬಂದಿಲ್ಲ ಹಾಕ್ಬಿಡ್ತಾರೆ. ಡೈಲಿ ಕರೆಕ್ಟ್ ಟೈಮ್ಗೆ ಇಂಥ ಟೈಮ್ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಅವೇರ್ನೆಸ್ ಕೊಟ್ಟು ಡೈಲಿ ಗಾಡಿ ಬಂದು ಹೋದರೆ ಆ ಟೈಮ್ ಕರೆಕ್ಟಾಗಿ ಕಾಯ್ಕೊಂಡಿರ್ತಾರೆ, ಹಾಕ್ತಾರೆ, ಏನೋ ಒಂದು ಆಗ್ತದೆ. ಸಮರ್ಪಕವಾಗಿ ಕಸ ಸಂಗ್ರಹಣೆಗೆ ಕ್ರಮ ಕೈಗೊಂಡ್ರೆ ಈ ರೀತಿ ರಸ್ತೆಯಲ್ಲಿ ಕಸ ಬೀಳಲ್ಲ ಅನ್ನೋದು ಜನರ ವಾದವಾಗಿದೆ. ಈ ಬಗ್ಗೆ ಟಿವಿ9 ವರದಿ ಮಾಡ್ತಾ ಇದ್ದಂತೆ ಬಂದ ಜಿಬಿಎ ಸಿಬ್ಬಂದಿ ಕಸ ತೆರವು ಮಾಡಿದ್ದಾರೆ. ಈಗಾಗಲೇ ಜಿಬಿಎ ಯಾರಾದರೂ ಕಸವನ್ನು ಸುರಿದ್ರೆ ಅವರಿಗೆ ದಂಡವನ್ನು ವಿಧಿಸೋ ಕೆಲಸ ಮಾಡ್ತಿದೆ. ಆದರೆ ರಸ್ತೆ ಬದಿಯಲ್ಲಿ ಇನ್ನೂ ಕೂಡ ಕಸವನ್ನು ಸುರಿಯುವ ಕೆಲಸ ಮಾತ್ರ ತಪ್ಪಿಲ್ಲ. ಇದಕ್ಕೆ ಯಾವ ರೀತಿ ಪರಿಹಾರ ಕೊಡ್ತಾರೆ, ಯಾವ ರೀತಿ ಬ್ರೇಕ್ ಆಗ್ತಾರೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿರುವಂಥದ್ದು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಶಾಂತಮೂರ್ತಿ, ಟಿವಿ9 ಬೆಂಗಳೂರು.